ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಕಳೆದ ಹಲವಾರು ಸಂಚಿಕೆಗಳಿಂದ ನಾವು ಪುನರ್ಜನ್ಮದ ಕುರಿತಾಗಿ ಚರ್ಚಿಸ್ತಾ ಬರ್ತಾ ಇದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ಬಸವಾದಿ ಶರಣರ ವಚನಗಳಲ್ಲಿ ಪುನರ್ಜನ್ಮದ ಕುರಿತಾಗಿರುವಂಥ ಕೆಲವಷ್ಟು ವಚನಗಳನ್ನು ಗಮನಿಸಿದ್ದೇವೆ. ಬನ್ನಿ ಇಂದು ಮತ್ತೆ ಅದರ ಮುಂದುವರೆದ ಭಾಗವಾಗಿ ವಚನಕಾರರ ನಿಲುವು ಪುನರ್ಜನ್ಮದ ಬಗ್ಗೆ ಏನಾಗಿತ್ತು ಎಂಬುದನ್ನು ನೋಡೋಣ. ವಚನಕಾರರು ಪುನರ್ಜನ್ಮದ ಕುರಿತಾಗಿ ಸ್ಪಷ್ಟವಾದ ನಿಲುವನ್ನು ತಳೆದಿದ್ದರು ಅನ್ನೋದಕ್ಕೆ ಅವರ ವಚನಗಳು ನಮಗೆ ಸಾಕ್ಷಿಯನ್ನು ನೀಡ್ತವೆ. ಇವತ್ತು ವಚನಗಳ ಆಧಾರದ ಮೇಲೆ ಶರಣರ ಪುನರ್ಜನ್ಮವನ್ನು ಯಾವ ರೀತಿಯಾಗಿ ನಂಬಿದ್ರು ಎಂಬುದನ್ನು ಒಂದು ನಿರ್ಣಯಕ್ಕೆ ಬರುವ ರೀತಿಯಲ್ಲಿ ನೀವುಗಳೆಲ್ಲ ಅರ್ಥೈಸ್ಕೊಳ್ಳೋಣ. ಹುಟ್ಟು ಸಾವುದ ಬಗ್ಗೆ ಸಾಕಷ್ಟು ವಚನಗಳಲ್ಲಿ ತಿಳಿಸಿರುವಂಥ ಅಂಶಗಳು ಏನನ್ನು ಪ್ರತಿನಿಧಿಸ್ತಾವು ಅಂತಂದರೆ, ಜನಸಾಮಾನ್ಯರು ಈ ಭವದ ಚಕ್ರ ಹುಟ್ಟು ಮತ್ತು ಸಾವಿನೊಳಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಶರಣರು ಅವರ ಮುಖ್ಯ ಉದ್ದೇಶ ಏನಾಗಿತ್ತಂದರೆ, ಈ ಹುಟ್ಟು ಸಾವಿನ ಚಕ್ರದಿಂದ ಹೊರಬರಬೇಕು, ಮತ್ತೆ ಮತ್ತೆ ಈ ಭೂಮಿಗೆ ಹುಟ್ಟಿ ಬರುವುದು ಬೇಡ ಅನ್ನುವಂಥ ನಿಟ್ಟಿನೊಳಗಡೆ ಅವರು ಹುಟ್ಟನ್ನು ಗೆಲ್ಲಬೇಕು, ಅಂದರೆ ಮತ್ತೆ ಹುಟ್ಟಿ ಬರುವುದನ್ನು ಬೇಡ ಅನ್ನೋದು ದೃಷ್ಟಿಯಿಂದ ಅನೇಕ ವಚನಗಳಲ್ಲಿ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಹುಟ್ಟುಗೆಟ್ಟುವುದು ಅಂತ ಹೇಳ್ತಾರೆ. ಅವರು ಹುಟ್ಟುಗೆಟ್ಟುವುದು ಮಾಡಬೇಕಾದ್ರೆ ಏನು ಮಾಡಬೇಕು? ಸ್ವತಃ ಅಲ್ಲಮ ಪ್ರಭುಗಳೇ ಹೇಳ್ತಾರೆ ಇಲ್ಲಿ, ಹುಟ್ಟುವಾತ ನಾನಲ್ಲಯ್ಯ, ಹೊಂದುವಾತ ನಾನಲ್ಲಯ್ಯ, ಅದೇನೆಂಬೆನಯ್ಯ ಎಂತೆಂಬೆನಯ್ಯ, ನಿಜವನ್ನರಿದ ಬಳಿಕ ಮತ್ತೆ ಹುಟ್ಟಲುಂಟೆ ಗುಹೇಶ್ವರ. ವಚನ ಸಂಪುಟ 2 622ನೇ ವಚನದಲ್ಲಿ ಅಲ್ಲಮ ಪ್ರಭುಗಳು ಹೇಳಿರುವಂಥ ಈ ಮಾತು ವಚನಕಾರರ ಪುನರ್ಜನ್ಮದ ಕುರಿತಾಗಿರುವಂಥ ಸ್ಪಷ್ಟ ನಿಲುವನ್ನು ಅದು ತಿಳಿಸ್ತಾ ಇದೆ. ಪುನರಪಿ ಜನನಂ ಪುನರಪಿ ಮರಣಂ ಯಾರಿಗೆ ಐತಪ್ಪ ಅಂದರೆ, ಸತ್ಯವನ್ನು ಅರಿಯದವರಿಗೆ. ಒಂದು ಬಾರಿ ಆ ಸತ್ಯವನ್ನು ಅರಿತುಕೊಂಡೆವು ಅಂದರೆ ಇಲ್ಲಿ ಮತ್ತೆ ಹುಟ್ಟು ಬರೋದು ಅವಶ್ಯಕತೆ ಇಲ್ಲ. ಅಂದರೆ ಅರಿವು ಉಂಟಾಗದೇ ಇರುವ ಸಾವುಗಳು ಮತ್ತೆ ಹುಟ್ಟುತ್ತವೆ ಅನ್ನುವುದನ್ನು ಪರೋಕ್ಷವಾಗಿ ಈ ವಚನದಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ನಾನು ಮತ್ತೆ ಹುಟ್ಟು ಬರೋದಿಲ್ಲ ಅಂತ ಹೇಳ್ತಾರೆ. ಹುಟ್ಟುವಾತ ನಾನಲ್ಲಯ್ಯ, ಹೊಂದುವಾತ ಅಂದರೆ ಮರಣಿಸುವಂಥ, ಹೊಂದುವಾತ ನಾನಲ್ಲಯ್ಯ, ಅದೇನೆಂಬೆನಯ್ಯ ಎಂತೆಂಬೆನಯ್ಯ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನಿಜವನ್ನರಿದ ಬಳಿಕ ಮತ್ತೆ ಹುಟ್ಟಲುಂಟೆ ಗುಹೇಶ್ವರ. ಒಂದು ಸರ್ತಿ ತಿಳ್ಕೊಂಡ ಮೇಲೆ ಮತ್ತೊಮ್ಮೆ ಯಾಕೆ ಹುಟ್ಟಿ ಬರೋಕ್ಕೆ ಹೋಗಲಿ ಈ ಭೂಮಿ ಮೇಲೆ? ಈ ಭೂಮಿ ಮೇಲೆ ಮತ್ತೆ ಹುಟ್ಟಿ ಬರ್ಬೇಕಂತಂದ್ರೆ ಏನಾದರೂ ಉಳಿಸ್ಕೊಂಡು ಹೋಗಿದ್ರೆ, ತಿಳುವಳಿಕೆ ಒಳಗೆ ಏನಾದರೂ ಕಡಿಮೆ ಆಗಿದ್ದರೆ ಮಾತ್ರ ಹುಟ್ಟಿ ಬರಬೇಕು. ಹಾಗಾಗಿ ನಾನು ಎಲ್ಲ ತಿಳಿದುಕೊಂಡ್ಬಿಟ್ಟಿದ್ದೀನಿ. ಅಂದರೆ ಈ ಅರಿವು, ನಿಜದ ಅರಿವನ್ನು ಅರಿತ ಮೇಲೆ ಮತ್ತೆ ಹುಟ್ಟಿ ಬರೋದು ಅವಶ್ಯಕತೆ ಇಲ್ಲ ಅನ್ನುವಂಥ ವಿಚಾರವನ್ನು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಇದೇ ದಾಟಿ ಒಳಗಡೆ ಮುಕ್ತಾಯಕ್ಕನವರು ಸಹ ಈ ವಚನ ಸಂಪುಟ 1105ನೇ ವಚನದಲ್ಲಿ ಮುಕ್ತಾಯಕರು ವ್ಯಕ್ತಪಡಿಸುವಂಥ ಅಭಿಪ್ರಾಯವನ್ನು ನೋಡ್ರಿ. ಹುಟ್ಟದ ತೊರೆದವಂಗೆ ಊರೇನು ಕಾಡೇನು. ಅಂದರೆ ಬಟ್ಟೆಯನ್ನು ಬಿಚ್ಚಿಬಿಟ್ಟಿದಾರೋಗಿ ಅವ್ರು ಊರಾಗಿದ್ರೇನು ಕಾಡಿನಾಗಿದ್ರೇನು. ನಷ್ಟ ಸಂತಾನಕ್ಕೆ ಕುಲವೇನು ಛಲವೇನು. ಹುಟ್ಟುಗೆಟ್ಟಾತಂಗೆ ಪುಣ್ಯವೇನು ಪಾಪವೇನು. ಅದು ಕೆಟ್ಟದು ನಿನ್ನ ನೀ ನರಿದೆಯದೆ ಬಟ್ಟ ಬಯಲಲ್ಲಿ ಬಿದ್ದೆಯಲ್ಲ ಅಜಗಣ್ಣ ತಂದೆ. ನೋಡ್ರಿ, ಇಲ್ಲಿ ಅಜಗಣ್ಣನವರ ಅಕಾಲಿಕ ಮರಣದಲ್ಲಿ ರೋಧಿಸ್ತಾ ಮುಕ್ತಾಯಕ್ಕ, ಅವರ ಸಹೋದರ ಮುಕ್ತಾಯಕ್ಕ ಹೇಳುವಂಥ ಈ ವಚನದಲ್ಲಿಯೂ ಸಹ ನಾವು ಪುನರ್ಜನ್ಮದ ಸುಳಿವನ್ನು ಕಾಣ್ತೀವಿ. ಹುಟ್ಟುದ ತೊರೆದವಂಗೆ ಊರೇನು ಕಾಡೇನು, ನಷ್ಟ ಸಂತಾನಕ್ಕೆ ಕುಲವೇನು ಛಲವೇನು. ಹುಟ್ಟುಗೆಟ್ಟಾತಂಗೆ. ನೋಡಲಿ, ಹುಟ್ಟುಗೆಟ್ಟಾಗುವುದು ಅಂದ್ರೇನು?
ನಿಜದ ನಿಲುವನ್ನು ಅರಿತ ಮೇಲೆ ಮತ್ತೆ ಹುಟ್ಟು ಬರಲಾರ್ದಂಥ ಸ್ಥಿತಿಗೆ ಹುಟ್ಟುಗೆಟ್ಟುವುದು ಅಂತ ಕರೀತಾರೆ. ಹುಟ್ಟುಗೆಟ್ಟುವುದು ಅಂತಂದ್ರೆ ಈಗ ಮತ್ತೆ ಹುಟ್ಟಿ ಬರ್ತೀವಿ ಅಂತಂದ್ರೆ ಕೆಲವೊಂದಿಷ್ಟು ಪಾಪ ಪುಣ್ಯಗಳನ್ನು ಕರ್ಮವನ್ನು ಬೋಧಿಸುವಂಥ ಕರ್ಮ ಸಿದ್ಧಾಂತದೊಳಗೆ ಹೇಳ್ತಾರೆ ಅವರು. ಏನಾದರೂ ಪಾಪ ಮಾಡಿದ್ದೆಪ್ಪ ಅಂದ್ರೆ ಮತ್ತೆ ಇಲ್ಲಿ ಹುಟ್ಟಿ ಬಂದು ಅದನ್ನು ಪೂರೈಸಬೇಕಾಗ್ತದೆ. ಈ ಹುಟ್ಟುಗೆಟ್ಟಾತವಂಗೆ ಪುಣ್ಯ ಏನು ಪಾಪ ಏನು ಇವು ಯಾವ ಸಂಬಂಧ ಪಡೋದಿಲ್ಲ. ಯಾಕಂದ್ರೆ ನಿಜವನ್ನು ಅರಿತು ಮಾಡಲಿ ಅವನು ಮತ್ತೆ ಹುಟ್ಟು ಬರುವಂಥ ಪ್ರಸಂಗನೇ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳುವಾಗ, ನಿನ್ನ ನೀನರಿಯದೆ ಬಟ್ಟ ಬೇಲಲ್ಲಿ ಬಿದ್ದೆಯಣ್ಣ ಅಜಗಣ್ಣ ತಂದೆ. ಬಹುಶಃ 12ನೇ ಶತಮಾನದಲ್ಲಿ ಅಜಗಣ್ಣನವರ ಅರಿವಿನ ಹರವು ಎಷ್ಟು ವಿಶಾಲವಾಗಿತ್ತು ಅಂದ್ರೆ ಅನೇಕ ಜನ ಶರಣರು ಅವ್ರನ್ನ ನೆನೆಸ್ತಾರೆ. ಹಾಗೆ ಇಂಥ ತಿಳ್ಕೊಂಡಿರುವಂಥ ಅಜಗಣ್ಣನವರು ಮತ್ತೆ ಹುಟ್ಟಿ ಬರೋದಿಲ್ಲ ಅನ್ನುವಂಥ ಭಾವದೊಳಗಡೆ ಮುಕ್ತಾಯಕ್ಕನವರು ಸಹ ಹೇಳ್ತಾರೆ, ಹುಟ್ಟುಗೆಡುವುದು ಅಂತಂದರೆ ಮತ್ತೆ ಹುಟ್ಟಿ ಬರುವಂಥದ್ದಲ್ಲ. ಅಂದರೆ ಪುನರ್ಜನ್ಮ ಶರಣರಿಗೆ ಇಲ್ಲ. ಇದೇ ಆಧಾರದ ಮೇಲೆ ಸಾಮಾನ್ಯವಾಗಿ ಶರಣರು ಪುನರ್ಜನ್ಮವನ್ನು ನಂಬಿಲ್ಲ ಅನ್ನುವಂಥ ನಂಬಿಕೆಯ ಮೇಲೆ ಮಾತಾಡುವಂಥ ಮಾತುಗಳನ್ನು ನಾವು ಕೇಳ್ತೀವಿ. ಹಾಗೆಯೇ ಸಿದ್ದರಾಮೇಶ್ವರರು ವಚನ ಸಂಪುಟ 4 ವಚನ ಸಂಖ್ಯೆ 913 ಅವರು ಹೇಳ್ತಾರೆ, ಮುಟ್ಟಿ ಪೂಜಿಸುವೆನಯ್ಯ, ಮುಟ್ಟಿದ ಬಳಿಕ ಇದು ನಷ್ಟವಾಗಬಹುದೇ? ಈ ಹುಟ್ಟುವ ಹೊಂದುವ ಮುಟ್ಟಲೀಯದಾರಯ್ಯ. ಮುಟ್ಟಿದ ಬಳಿಕ ಹುಟ್ಟುವ ಹೊಂದುವ ಕಷ್ಟವ ಮಾಣಿಸಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇವರು ಸಹ ಏನೇನು ಬಯಸ್ತಾರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಲ್ಲಿ ಅಂತಂದ್ರೆ ಹುಟ್ಟುವ ಹೊಂದುವ ಕಷ್ಟವ ಮಾಣಿಸಯ್ಯ. ಅಂದರೆ ಮತ್ತೆ ಮತ್ತೆ ಹುಟ್ಟಿ ಬರುವಂಥ ಈ ಕಷ್ಟನ ಬಿಡಿಸು. ಅಂದರೆ ಈ ಹುಟ್ಟುವ ಹೊಂದುವ ಅಂದರೆ ಹೊಂದು ಅಂತಂದ್ರೆ ಮರಣ ಅಥವಾ ಸಾಯುವುದು. ಈ ಹುಟ್ಟುವ ಹೊಂದುವ ಮುಟ್ಟಲೀಯ ದಾರಯ್ಯ, ನನಗಿದು ಬೇಕಾಗಿಲ್ಲ, ಮತ್ತೆ ಹುಟ್ಟು ಬರೋದು ಈ ಕಷ್ಟ ಅನುಭವಿಸೋದು, ದಯವಿಟ್ಟು ನನಗೆ ಈ ಹುಟ್ಟುವ ಪ್ರಕ್ರಿಯೆಯಿಂದ ಮರಳಿ ಹುಟ್ಟುವ ಪ್ರಕ್ರಿಯೆಯಿಂದ ನನ್ನನ್ನು ಬಿಡುಗಡೆಗೊಳಿಸು ಅಂಥೇಳಿ ಬೇಡಿಕೊಳ್ಳುವುದರ ಮೂಲಕವಾಗಿ ಸಿದ್ದರಾಮೇಶ್ವರರು ಹೇಳುವಂಥ ವಿಚಾರ ಏನಂದರೆ, ಈ ಅರಿವನ್ನು ಸಂಪೂರ್ಣ ಅರಿವನ್ನು ಅರಿತವನಿಗೆ, ಅಂದರೆ ಈ ಭೂಮಿ ಮೇಲೆ ನಾವು ಯಾಕೆ ಬಂದಿದ್ದೀವಿ, ನಾವು ಎಲ್ಲಿಂದ ಬಂದೀವಿ, ನಮ್ಮ ಮೂಲ ಯಾವುದು, ಇದನ್ನೆಲ್ಲ ತಿಳ್ಕೊಂಡವ್ರಿಗೆ ಮತ್ತೆ ಹುಟ್ಟುವಂಥ ಪ್ರಶ್ನೆ ಬರೋದಿಲ್ಲ. ಯಾರು ಈ ಭವದೊಳಗೆ ಬಿದ್ದು ತಮ್ಮ ನಿಜವನ್ನು ಅರಿತುಕೊಳ್ಳದೇ ಮತ್ತೆ ಮತ್ತೆ ಈ ಭೂಮಿಗೆ ಹುಡ್ತಾರಲ್ಲ ಅವರಿಗೆ ಪುನರ್ಜನ್ಮ ಇದೆ. ಒಂದೇ ಜನ್ಮದಲ್ಲಿನೇ ಇವೆಲ್ಲವನ್ನು ತಿಳ್ಕೊಂಡವರಿಗೆ ಮತ್ತೆ ಹುಟ್ಟುವಂತಹ ಪ್ರಸಂಗ ಇಲ್ಲ ಅನ್ನುವಂಥ ವಿಚಾರದಲ್ಲಿ ನಾವು ಶರಣರು ಈ ಪುನರ್ಜನ್ಮದ ಕುರಿತಾಗಿ ಅವರು ತಳೆದಿರುವಂಥ ನಿಲುವನ್ನು ನಾವಿಲ್ಲಿ ಕಾಣಬಹುದು. ಹೀಗೆ ಇನ್ನೂ ಹಲವಾರು ಜನ ಶರಣರು ಈ ಹುಟ್ಟು ಗೆಡುವುದರ ಬಗ್ಗೆ ಹೇಳ್ತಾನೆ ಹೋಗ್ತಾರೆ. ಹೀಗೆ ಇದೇ ಜನ್ಮದಲ್ಲಿನೇ ನಾವು ಇದನ್ನು ಅರಿತುಕೊಂಡ್ಬಿಡಬೇಕು, ಮುಂದಿನ ಇನ್ನೊಂದು ಜನ್ಮಕ್ಕೆ ನಾವು ಬರುವ ಅವಶ್ಯಕತೆ ಇಲ್ಲ ಅನ್ನೋದ್ರೊಳಗೆ ಬಹಳ ಮಾರ್ಮಿಕವಾಗಿ ಅಂಬಿಗರ ಚೌಡಯ್ಯನವರು ವಚನ ಸಂಪುಟ 6 ವಚನ ಸಂಖ್ಯೆ 17 ಹೇಳ್ತಾರೆ ನೋಡ್ರಿ. ಎಷ್ಟು ಇವರಿಗೆ ಕನ್ನಡ ಸಾಹಿತ್ಯದಲ್ಲಿ ಪದಗಳನ್ನು ಬಳಕೆ ಮಾಡುವಂಥ ಕಲೆ ಬಹುಶಃ ವಚನಕಾರರಕ್ಕಿಂತಲೂ ಪೂರ್ವದಲ್ಲಿ ಯಾರಿಗೂ ಇದ್ದಿಲ್ಲ ಅಂತ ಅನಿಸುತ್ತೆ. ಈ ವಚನದೊಳಗೆ ಹುಟ್ಟು ಅನ್ನುವಂಥ ಶಬ್ದವನ್ನು 2 ಅರ್ಥ ಬರುವ ರೀತಿಯಲ್ಲಿ ಅವರು ಬಳಕೆ ಮಾಡಿದ್ದಾರೆ. ಇಲ್ಲಿ ಹೇಳ್ತಾರೆ ಅವರು, ಅಂದಾದಿ ಬಿಂದುವಿನೊಳಗೊಂದು ಹೂಡಿದ ಹುಟ್ಟು, ಆ ಹುಟ್ಟನೇ ಹಿಡಿದು ಅಂದ ಚಂದದಲ್ಲಿ ತೊಳಲಿ ಬಳಲು ಆಡುತ್ತಿದ್ದಾರೆ ಈ ಜಗವೆಲ್ಲ. ಅಂದಗಟ್ಟವರೆಲ್ಲ ಬಂದೇರಿರಿ ಹರಗೋಲ, ಒಂದೇ ಹುಟ್ಟಿನಲ್ಲಿ ಹುಂದುವೆನೆಂದಾತ ಅಂಬಿಗರ ಚೌಡಯ್ಯ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ನಿಮಗೆ ಮತ್ತೆ ಹುಟ್ಟಿ ಬರಬಾರ್ದಂತ ಅನಿಸಿದ್ರೆ, ಪದೇ ಪದೇ ಹುಟ್ಟುವುದು ಸಾಯುವಂಥ ಈ ಚಕ್ರದಿಂದ ನಿಮಗೆ ಮುಕ್ತಿ ಹೊರಗಡೆ ಬರಬೇಕನ್ನಿಸಿದ್ರೆ ನೀವು ಬಂದು ಏರಿ ನನ್ನ ಹರಗೋಲಿನೊಳಗೆ, ಅಂದರೆ ನನ್ನ ನಾವಿನೊಳಗಡೆ ನೀವು ಬಂದು ಕೂಡ್ರಿ, ನಿಮ್ಮನ್ನು ಒಂದೇ ಹುಟ್ಟಿನಲ್ಲಿ, ಇಲ್ಲ ನೋಡಿ ಹುಟ್ಟು ಅನ್ನೋ ಶಬ್ದವನ್ನು 2 ಅರ್ಥ ಬರೋದ್ರಲ್ಲಿ ಬಳಸ್ತಾರೆ. ಒಂದು ಹುಟ್ಟು ಅಂತಂದ್ರೆ ಈ ಜನನ, 2ನೇ ಹುಟ್ಟು ಅಂತಂದ್ರೆ ತಾವು ಆ ಡೋಣಿ ನಡೆಸೋದಕ್ಕೆ ಬಳಸ್ತಾ ಇರುವಂಥ ಸಾಧನ. ಇಲ್ಲಿ ನನ್ನ ಹತ್ರ ನೀವು ಬಂದರೆ ನಿಮ್ಮನ್ನು ಒಂದೇ ಹುಟ್ಟಿನೊಳಗೆ ಏನು ಮಾಡ್ತೀನಪ್ಪ ಅಂದ್ರೆ ಕಡೆಗಾಣಿಸ್ತೀನಿ. ಅಂದರೆ ಮತ್ತೆ ಹುಟ್ಟು ಬರುವಂಥ ಪ್ರಶ್ನೆಯನ್ನು ನೀವು ತೆಗೆದುಕೊಳ್ಳಲಾರದ ರೀತಿಯೊಳಗೆ ನಾನು ನಿಮ್ಮನ್ನು ಹುಟ್ಟುಗೆಡಿಸ್ತೀನಿ. ಅಂದರೆ ಮತ್ತೆ ಹುಟ್ಟುವುದ ಪ್ರಶ್ನೆಯನ್ನೇ ಬರುವುದಿಲ್ಲ ಅನ್ನುವಂಥ ಹೇಳ್ತಾರೆ. ಹೀಗೆ ಬಹುರೂಪಿ ಚೌಡಯ್ಯನವರು ಹೇಳ್ತಾರೆ,
ಹುಟ್ಟುಗೆಟ್ಟ ಹಾಳ ಮೇಲೆ ಬಟ್ಟ ಬಯಲಲೊಬ್ಬನ ಕಂಡೆ. ಹೇಳಿದ್ನಿ ಪ್ರಾರಂಭದಲ್ಲಿನೇ, ಶರಣರು ಹುಟ್ಟುಗೆಡುವುದು ಯಾವಾಗ ಅಂತಂದರೆ ನಿಜವನ್ನು ಅರಿತಾಗ, ನಾವು ಯಾವ ಉದ್ದೇಶಕ್ಕಾಗಿ ಹುಟ್ಟಿದ್ದೀವಿ ಅನ್ನೋದನ್ನು ಅರ್ಥೈಸ್ಕೊಂಡು ನಮ್ಮ ಮೂಲ ಯಾವುದು, ನಮ್ಮನ್ನು ನಿಯಂತ್ರಿಸುವಂಥ ಶಕ್ತಿ ಯಾವುದು, ಅದು ದೇವರು ಅಂತಾರೆ ಕರೀರಿ, ಬಯಲು ಅಂತಾರೆ ಕರೀರಿ, ಶೂನ್ಯ ಅಂತಾರೆ ಕರೀರಿ, ಬೇರೆ ಯಾವುದೇ ರೀತಿಯಾದ ಬೆಳಕು, ಜ್ಯೋತಿ, ಬಯಲು, ಇವೆಲ್ಲ ಪದಗಳ ಮೂಲ ಏನಪ್ಪ ಅಂದರೆ ನಮ್ಮ ಮೂಲ. ಅದು ನಾವು ಭೂಮಿಯಲ್ಲಿರುವಂಥ ಎಲ್ಲ ಸಕಲ ಜೀವ ರಾಶಿಗಳ ಮೂಲನೇ ಅದು. ಅದನ್ನು ಅರ್ಥಿಸ್ಕೊಂಡ್ಬಿಟ್ರೆ ಮತ್ತೆ ಹುಟ್ಟುವಂಥ ಸಂದರ್ಭ ಬರೋದಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಬಹುರೂಪಿ ಚೌಡಯ್ಯನವ್ರು ಹೇಳ್ತಾರೆ, ಹುಟ್ಟುಗೆಟ್ಟ ಹಾಳ ಮೇಲೆ ಬಟ್ಟ ಬಯಲಲೊಬ್ಬನ ಕಂಡೆ, ಅಂಗವಿಲ್ಲದವಕ್ಕೆ ಸಂಘವಿಲ್ಲದಯ್ಯ, ಹಿಂಗದ ಅವಯವಕ್ಕೆ ಹಿಂಗುವ ತೊಡಿಗೆಯ ತೊಡಿಸಿಹೇನೆಂಬ ಭಂಗಿತನರೇನೆಂಬೆ ರೇಖಣ್ಣ ಪ್ರಿಯ ನಾಗಿನಾಥ. ಇದು ವಚನ ಸಂಪುಟ 8ರಲ್ಲಿಯ 189ನೇ ವಚನ. ಹೀಗೆ ಅನೇಕ ವಚನಕಾರರು ಈ ಹುಟ್ಟುಗೆಡುವುದ್ರ ಬಗ್ಗೆ ಭಾಳ ಕಡೆ ಹೇಳ್ತಾರೆ. ಬಸವಣ್ಣನವರ ವಿಚಾರ ಪತ್ನಿ ನೀಲಮ್ಮ ತಾಯಿಯವರು ಹೇಳ್ತಾರೆ ನೋಡ್ರಿ, ವಚನ ಸಂಪುಟ 5ರಲ್ಲಿಯ 1083ನೇ ವಚನದಲ್ಲಿ, ಹುಟ್ಟುಗೆಟ್ಟೆ ನಾನು, ಪ್ರಾರಂಭದಲ್ಲಿ ಹೇಳ್ತಾರೆ ಹುಟ್ಟುಗೆಟ್ಟೆ ನಾನು ಅಂದ್ರೆ ಇದು ಫೈನಲ್ ನಂದು, ಮತ್ತೆ ಹುಟ್ಟು ಬರುವಂಥ ಪ್ರಮೇಯನ ಬರೋದಿಲ್ಲ. ಕಾರಣ ತೊಟ್ಟು ಬಿಟ್ಟೆ ನಾನು, ಹಣ್ಣು ತೊಟ್ಟು ಬಿಟ್ಟು ಕಳಿಸಿ ಬೀಳ್ತದಲ್ಲ, ಮತ್ತೆ ಹೋಗಿ ಅದು ಮರಕ್ಕೆ ಅಟ್ಯಾಚ್ ಆಗೋದಿಲ್ಲ. ಆ ಅರ್ಥದಲ್ಲಿ ತೊಟ್ಟು ಬಿಟ್ಟೆ ನಾನು, ಕಟ್ಟಕ್ಕರಿನ ಸುಖ ಸಂಗವ ನಂಬಿಸಿ ನಿರಂಗಿಯಾದೆ ನಾನು, ನಿನ್ನ ಬಯಲಿನೊಳಗಿದೆ ನಾನು, ನನ್ನ ಕೊರುಹ ಕಳೆದೆ ನಾನು, ಎಸವ ಬಸವನ ಬೆಸುಗೆಯ ಬಿಟ್ಟೆ ಸಂಗಯ್ಯನಲ್ಲಿ ರೂಪವಳಿದ ಹೆಣ್ಣು ನಾನು. ನೋಡಿ, ಈ ರೀತಿಯಾದಂತಹ ಅನುಭವವನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಸಾಮಾನ್ಯವಾಗಿ ಅಲ್ಲಿರುವಂಥ ಎಲ್ಲ ಶರಣರಿಗೆ ಈ ಜನನ ಮರಣದ ಚಕ್ರದಿಂದ ಮುಕ್ತಿ ಹೊಂದುವ ಪಥವನ್ನು ತಿಳಿಸಿದ್ರು ಅನ್ನೋದಕ್ಕೆ ಅವರು ಬರೆದಿರುವಂಥ ವಚನಗಳೇ ಸಾಕ್ಷಿ ಆಗ್ತವೆ. ಹೀಗೆ ಈ ಹುಟ್ಟು ಬಿಟ್ಟು ಹುಟ್ಟು ಗೆಟ್ಟು ಅನ್ನುವಂಥ ಶಬ್ದಗಳನ್ನು ಬಳಕೆ ಮಾಡಿರುವಂಥ ವಚನಗಳನ್ನು ನಾವೆಲ್ಲ ಗಮನಿಸ್ತಾ ಹೋದರೆ ಆ ವಚನಗಳು ನಮಗೆ ಏನಂತ ತೋರಿಸ್ತಾವೆ ಅಂತಂದರೆ, ಬಸವಾದಿ ಶರಣರು ಪುನರ್ಜನ್ಮವನ್ನು ನಂಬಿ ಆ ಪುನರ್ಜನ್ಮದಿಂದ ಹೊರಬರೋದಕ್ಕೋಸ್ಕರವಾಗಿ ಏನೇನು ಮಾಡಬೇಕು ಅವೆಲ್ಲವನ್ನು ಆ 12ನೇ ಶತಮಾನದಲ್ಲಿ ಪ್ಲ್ಯಾಟ್ಫಾರ್ಮ್ ರೂಪದಲ್ಲಿ ತಯಾರು ಮಾಡಿಟ್ಟಿದ್ರು ಅಂತ ನಮಗೆ ಕಾಣಿಸ್ತದೆ. ಯಾಕಂದರೆ ಕೇವಲ ಪ್ರಮುಖ ವಚನಕಾರರಲ್ಲ, ಅನೇಕ ವಚನಕಾರರು ಸಹ ತಮ್ಮ ವಚನದಲ್ಲಿ ಹೇಳ್ತಾರೆ. ಇಲ್ಲಿ ಹಡಪದ ಅಪ್ಪಣ್ಣವ್ರು ಹೇಳ್ತಾರೆ, ವಚನ ಸಂಪುಟ 9 ವಚನ ಸಂಖ್ಯೆ 1065ರಲ್ಲಿ, ಹುಟ್ಟಲೇಕೋ ನರಜನ್ಮದಲ್ಲಿ, ಕಟ್ಟಲೇಕೋ ಕೊರಡಲ್ಲಿ ಲಿಂಗವ, ಕಟ್ಟಿಯೂ ಕಾಣದೆ ತೊಟ್ಟನೇ ತೊಳಲಿ, ಅರಸಲದೇಕಿ ಧರೆಯ ಮೇಲೆ, ಅರಸಿಯೂ ಕಾಣದೆ ಸತ್ತು ಮೆಟ್ಟಿ ಮೆಟ್ಟಿ ಹೂಳಿಸಿಕೊಳ್ಳಲೇಕೋ. ಇದನ್ನರಿದು ಹುಟ್ಟು ಹೊಂದಳಿದ ಶರಣರ ನಿತ್ಯ ನಿತ್ಯ ನೆನೆದು ಬದುಕಿದೆ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಈ ವಚನ ಭಾಳ ಸ್ಪಷ್ಟ ಹೇಳ್ತಾರೆ ಅವರು, ಸತ್ತು ಮೆಟ್ಟಿ ಮೆಟ್ಟಿ ಹೂಳಿಸಿಕೊಳ್ಳಲೇಕೋ. ಎಷ್ಟು ಸರ್ತಿ ಅಂತಾರೆ ನೀವು ಈ ಪುನರ್ಜನ್ಮ ತೊಗೊಂಡು ಬಂದು ಇಲ್ಲಿ ಹುಟ್ಟಿ ಮಣ್ಣೊಳಗೆ ಮಣ್ಣಾಗಿ ಮತ್ತೆ ಹುಟ್ಟಿ ಇದ್ರ ಅರ್ಥ ಏನು, ಯಾಕೆ ಹೀಗೆ ಮಾಡ್ತೀರಿ? ಅದಕ್ಕೆ ಇದನ್ನರಿದು, ಏನರಿದು, ಇದು ಯಾಕೆ ನಾವು ಜನಿಸ್ತೀವಿ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಬಿಟ್ರೆ ಹುಟ್ಟು ಹೊಂದಳಿದ ಶರಣರ, ಒಂದು ಅಂತಂದ್ರೆ ಹೇಳಿದೆ ಮರಣ, ಹುಟ್ಟು ಹೊಂದಳಿದ ಅಂದರೆ ಈ ಹುಟ್ಟು ಸಾವನ್ನು ಮೆಟ್ಟಿ ನಿಂತಹ ಶರಣರನ್ನ ನಿತ್ಯ ನೆನೆದು ಬದುಕಿದೆ ಅಂತ ಇವರು ಈ ಮಾತು ಹೇಳಬೇಕಂದ್ರೆ ಅವರ ಸುತ್ತಲೂ ಇರುವಂತಹ ಅನೇಕ ಜನ ಶರಣರು ಸಹ ಈ ಹುಟ್ಟು ಹೊಂದುವನ್ನು ಮೆಟ್ಟಿ ನಿಂತಿದ್ದರು ಅನ್ನೋದಕ್ಕೆ ಸಾಕ್ಷಿಯಾಗ್ತದೆ. ಹೀಗೆ ಇನ್ನೂ ಅನೇಕ ಜನರು ಇಲ್ಲಿ ಘನಲಿಂಗಿ ದೇವಸ್ಥರು ಅಂಥೇಳಿ 12ನೇ ಶತಮಾನದ ನಂತರ ಬರುವಂಥ ಶರಣರು ಸಹ ಇದೇ ವಿಚಾರವನ್ನು ಮುಂದುವರಿಸ್ತಾ ಅವರು ಹೇಳ್ತಾರೆ. ಘನಲಿಂಗಿ ದೇವರು ಒಂದು ಸುದೀರ್ಘ ವಚನದಲ್ಲಿ ಶರಣನ ಹುಟ್ಟು ನಷ್ಟ ಯಾವಾಗ ಆಕೈತಿ ಅನ್ನೋದಕ್ಕೆ ಅವರು ಒಂದು ಕ್ರಮಬದ್ಧತೆಯನ್ನು ಕೊಡ್ತಾ ಹೋಗ್ತಾರೆ.
ಆಕಾಶದಿಂದಲಾಯಿತು ನಿರಾಕಾರ, ನಿರಾಕಾರ ಚಿದಾಕಾಶದ ಮೇಲೆ ನಿಂದಿತ್ತು. ಆ ನಿರಾಕಾರದಿಂದಲಾಯಿತು ಭಾವ, ಆ ಭಾವ ಕರ್ಣವ ಮೇಲೆ ನಿಂದಿತ್ತು. ಆ ಭಾವದಿಂದಲಾಯಿತು ಮನ, ಮನವು ಸೂಕ್ಷ್ಮದ ಮೇಲೆ ನಿಂದಿತ್ತು. ಆ ಮನದಿಂದಲಾಯಿತು ತನು, ಆ ತನುವು ಸ್ಥೂಲದ ಮೇಲೆ ನಿಂದಿತ್ತು. ಆ ತನುವು ಮನವ ಕೂಡಿದಲ್ಲಿಯೇ ತನು ನಷ್ಟವಾಯಿತು. ಮನವು ಭಾವವ ಕೂಡಿದಲ್ಲಿಯೇ ಮನ ನಷ್ಟವಾಯಿತು. ಭಾವವು ನಿರಾಕಾರವ ಕೂಡಿದಲ್ಲಿಯೇ ಭಾವ ನಷ್ಟವಾಯಿತು. ಇಂತಿ ತ್ರಿವಿಧ ನಷ್ಟದಲ್ಲಿಯೇ ಶರಣನ ಹುಟ್ಟು ನಷ್ಟವಾಯಿತು. ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನ. ಹೀಗೆ ಭಾಳಷ್ಟು ಜನ 12ನೇ ಶತಮಾನದ ನಂತರ ಬಂದಂಥ ಶರಣರು ಸಹ ಈ ಹುಟ್ಟನ್ನು ಕಳೆದುಕೊಂಡೆ ನಾನು ಅಂತೇಳಿ ಹೇಳ್ತಾರೆ. ಷಣ್ಮುಖ ಶಿವಯೋಗಿಗಳು ವಚನ ಸಂಪುಟ 14ರ 374ನೇ ವಚನದಲ್ಲಿ ಹೇಳ್ತಾರೆ. ಅವರು 16ನೇ ಶತಮಾನದಲ್ಲಿದ್ದಂಥ ಷಣ್ಮುಖ ಶಿವಯೋಗಿಗಳು ಸಹ ಹೇಳ್ತಾರೆ, ಹಿಂದಣ ಜನ್ಮದಲ್ಲಿ ಗುರುಲಿಂಗ ಜಂಗಮ ಶಿವನೆಂದರಿದು ನಂಬಿ ಪೂಜಿಸಿದ ಕಾರಣ ಮುಂದೆ ಹುಟ್ಟುವವನು ಸತ್ಕುಲಜ ಬಲವಂತವಾಗಿ ಧನಧಾನ್ಯ ಸಕಲ ಭೋಗೇಶ್ವರ ಉಳ್ಳವನಾಗಿ, ಸಕಲ ಲೋಕಕ್ಕೆ ಮನ್ನಣೆ ಉಳ್ಳವನಾಗಿ, ವಿದ್ಯೆ ಬುದ್ಧಿಯಲ್ಲಿ ವಿಶೇಷನಾಗಿ, ಸದಾಚಾರ ಭಕ್ತಿ ಜ್ಞಾನ ಉಳ್ಳವನಾಗಿ, ನಮ್ಮ ಅಖಂಡೇಶ್ವರರ ಪೂರ್ಣ ಒಲಿಮೆಯ ಉಳ್ಳವನಾಗಿರ್ಬನು ನೋಡಿರೋ. ಇಲ್ಲಿ ಭಾಳ ಸ್ಪಷ್ಟವಾಗಿ ಪುನರ್ಜನ್ಮದಲ್ಲಿ ಹುಟ್ಟೋದಕ್ಕೆ ಸಾಧ್ಯತೆ ಐತಿ ಅನ್ನುವಂಥದ್ದನ್ನು ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ. ಇನ್ನು ಹಡಪದ ಅಪ್ಪಣ್ಣನವರು ತಮ್ಮ 1076ನೇ ವಚನದಲ್ಲಿ ಹೇಳ್ತಾರೆ, ಹೊತ್ತಾರೆಯಿಂದ ಅಸ್ತಮ ತನಕ ಸುತ್ತಿರ್ಪ ಮಾಯಾ ಪ್ರಪಂಚವನ ಅಳೆಯುತ್ತ ಸುರುವುತ್ತಲರ್ದು ಕತ್ತಲೆಯಾದರೆ ಕಾಳ ವಿಷಯದೊಳಗೆ ಮುಳುಗುತ್ತ ಸತ್ತು ಹುಟ್ಟುತ್ತ. ಇಲ್ಲಿ ಭಾಳ ಸ್ಪಷ್ಟ ಹೇಳ್ತಾರೆ, ಸತ್ತು ಹುಟ್ಟುತ್ತ ಮತ್ತೆ ಬೆಳಗಾಗಿರ್ದು ನಾನು ತತ್ವ ಬಲ್ಲೆನೆಂದು ನುಡಿವ ಕತ್ತಲೆ ಮನುಜರ ಅತ್ತ ಹೊದ್ದದೆ ಇತ್ತಲೇ ನಿಂದು ನಾಚಿ ನಗುತ್ತಿದ್ದ ನಮ್ಮ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಹೀಗೆ ನಾವು ವಚನ ಸಾಹಿತ್ಯದೊಳಗಡೆ ಭಾಳಷ್ಟು ವಚನಗಳೊಳಗೆ ಮರಳಿ ಹುಟ್ಟುವಂಥದ್ದು, ಹುಟ್ಟುಗೆಟ್ಟುವಂಥದ್ದು ಸಾಕಷ್ಟು ವಚನಗಳನ್ನು ನಾವು ನೋಡ್ತೀವಿ. ಹಾಗೆಯೇ ಇದನ್ನು ನೀವು ಸತ್ಯವನ್ನು ತಿಳಿದೇ ಹೋದರೆ ಮತ್ತೆ ಯಾವ ರೀತಿ ಹುಟ್ಟಿ ಬರ್ತೀರಿ. ಆ ಕಾರಣಕ್ಕಾಗಿ ಸತ್ಯವನ್ನು ತಿಳ್ಕೊಡ್ರಿ, ಸತ್ಯವನ್ನು ಅರಿತುಕೊಡ್ರಿ, ನಿಮ್ಮ ನಿಜದ ನೆಲೆಯನ್ನು ಅರಿತುಕೊಡ್ರಿ ಅಂತೇಳಿ ವಚನಕಾರ ಹೇಳ್ತಾರೆ. ಹಾಗೇನಾದರೂ ಮಾಡದೆ ಹೋದರೆ ನೀವು ಶ್ವಾನದ ಯೋನಿಯೊಳಗೆ ಹುಟ್ಟಿ ಬರ್ತೀರಿ ಅಂತೇಳಿ ಹೆದರಿಕೆಯ ರೂಪದಲ್ಲಿ ಅರಿವಿನ ಕಡೆ ಬರೋದಕ್ಕೆ ಶರಣರನ್ನವರು ಜಾಗೃತಗೊಳಿಸ್ತಾರೆ. ಸ್ವತಃ ಬಸವಣ್ಣವರೇ ಹೇಳ್ತಾರೆ ನೋಡ್ರಿ ಒಂದು ವಚನದಲ್ಲಿ, ಶಿವಜನ್ಮದಲ್ಲಿ ಹುಟ್ಟಿ ಲಿಂಗೈಕ್ಯರಾಗಿ ತನ್ನ ಅಂಗದ ಮೇಲೆ ಲಿಂಗವಿರುತ್ತಿರಲು ಅನ್ಯರನೇ ಹಾಡಿ ಅನ್ಯರನೇ ಹೊಗಳಿ ಅನ್ಯರ ವಚನವ ಕೊಂಡಾಡಲು ಕರ್ಮ ಬಿಡದು ಭವಬಂಧನ ಶ್ವಾನ ಯೋನಿಯಲ್ಲಿ ಬಪ್ಪದು ತಪ್ಪದು. ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಡಂಬಕರಿಗೆ ಮಳಲ ಗೋಡೆಯ ನಿಕ್ಕಿ ನೀರಲ್ಲಿ ತೊಳೆದಂತಾಯಿತಯ್ಯ. ನೋಡಿರಿ, ನಿಮ್ಮ ನಂಬದ ಡಂಬಕರು ಅಂತ ಶಬ್ದ ಬಳಸ್ತಾರೆ ಇಲ್ಲಿ. ಅಂದರೆ ಒಂದನ್ನು ಹಿಡಿದುಕೊಂಡು ಅರಿವನ್ನು ಪಡೆಯುವಂಥ ಸಾಧ್ಯತೆ ಇರುವಂಥ ಒಂದು ಜನ್ಮದೊಳಗೆ ನಾವು ನಂಬಿಕೆಯನ್ನು ಕಳೆದುಕೊಂಡು ಪುನಃ ಹುಟ್ಟಬೇಕು ಅನ್ನುವಂಥ ಆಶೆಯಿಂದ ಇದ್ದಂಥವರಿಗೆ ಏನಾಗ್ತೈತೆ ಅಂತ ಹೇಳ್ತಾರೆ ಅವರು, ಶ್ವಾನದ ಯೋನಿಯಲ್ಲಿ ಬರು ತಪ್ಪುದಿಲ್ಲ. ನೀವು ಮತ್ತೆ ಮನುಷ್ಯರಾಗಿ ಬರ್ತೀರಂತಲ್ಲ, ಬೇರೆ ಜೀವಿಗಳಾಗಿಯೂ ಸಹ ಹುಟ್ಟಿ ಬರುವಂಥ ಸಾಧ್ಯತೆ ಐತಿ. ಆ ಕಾರಣಕ್ಕಾಗಿ ನೀವು ನಿಜದ ನೆಲೆಯನ್ನು ಅರಿತುಕೊಳ್ಳ್ರಿ ಅಂತ ಹೇಳ್ತಾರೆ. ಅದೇ ಬಸವಣ್ಣವ್ರು ಇನ್ನೊಂದು ವಚನದಲ್ಲಿ ಸತ್ತು ಹುಟ್ಟುವನಲ್ಲ ಶರಣ ಅಂತಂದ್ರೆ ಹೇಗಿರ್ತಾರೆ ಅನ್ನೋ ಅವ್ರ ಲಕ್ಷಣಗಳನ್ನು ಹೇಳ್ತಾರೆ ಅವರು. ಶರಣನ ಲಕ್ಷಣಗಳು ಹೇಳುವತ್ತಾಗ ಈ ವಚನದಲ್ಲಿ ಹೇಳ್ತಾರೆ ಅವರು 941ನೇ ವಚನದಲ್ಲಿ, ಸತ್ತು ಹುಟ್ಟುವನಲ್ಲ ಸಂದೇಹ ಸೂಚಿಕೆಯಲ್ಲ ಆಕಾರ ನಿರಾಕಾರ ನೋಡಯ್ಯ, ಕಾಯವಂಚಕನಲ್ಲ ಜೀವವಂಚಕನಲ್ಲ ನಿರಂತರ ಸಹಜ ನೋಡಯ್ಯ, ಶಂಕೆಯಿಲ್ಲದ ಮಹಿಮನು ನೋಡಯ್ಯ, ಕೂಡಲ ಸಂಗನ ಶರಣನು ಉಪಮಾತೀತ ನೋಡಯ್ಯ. ಈ ರೀತಿಯಾಗಿ ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಇರುವಂತಹ ಸೂಕ್ಷ್ಮತೆಯ ಎಳೆಯನ್ನು ವಚನಕಾರರು
ಭಾಳ ನಯವಾಗಿ ಅದನ್ನು ಬಿಡಿಸಿ ಈ ಹುಟ್ಟು ಹೊಂದುವಂತಹ ಈ ಪ್ರಕ್ರಿಯೆಯನ್ನು ಸ್ಪಷ್ಟಗೊಳಿಸ್ತಾರೆ. ಆದೈನವರು ಹೇಳ್ತಾರೆ ತಮ್ಮ 1155ನೇ ವಚನದಲ್ಲಿ, ವಚನ ಸಂಪುಟ 6ರೊಳಗೆ, ಹುಟ್ಟು ಹೊಂದು ಗೆಟ್ಟುದೇ ನಿರ್ವಾಣ. ಭಾಳ ಸ್ಪಷ್ಟ ಐತಲ್ಲ ಇದು. ನಿರ್ವಾಣ ಅನ್ನುವಂಥ ಪದವನ್ನು ನಾವು ಜೈನ ಧರ್ಮದೊಳಗೆ ಬಳಸ್ತೀವಿ. ಅಂದರೆ ಮತ್ತೆ ಹುಟ್ಟಲಾರ್ದನೆ ಮುಕ್ತಿಯನ್ನು ಪಡೆಯುವಂಥ ಸ್ಥಿತಿಗೆ ನಿರ್ವಾಣ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಅವ್ರು ಹೇಳ್ತಾರೆ, ಹುಟ್ಟು ಹೊಂದು ಗೆಟ್ಟುದೇ ನಿರ್ವಾಣ, ಮಲ ಮಾಯಾ ಕರ್ಮಗಳಿದುದೇ ನಿರ್ವಾಣ, ಶೋಕ ಮೋಹ ಹಿಂಗಿದುದೇ ನಿರ್ವಾಣ, ಇಹ ಪರದಾಶೆ ಬಿಟ್ಟುದೇ ನಿರ್ವಾಣ, ಇಂತಪ್ಪ ನಿರ್ವಾಣ ಸದ್ಯೋನ್ಮುಕ್ತಿ ಸೌರಾಷ್ಟ್ರ ಸೋಮಿ. ಹೀಗೆ ವಚನಕಾರರು ಪುನರ್ಜನ್ಮದ ಕುರಿತಾಗಿ ತಮ್ಮ ಸ್ಪಷ್ಟ ನಿಲುವು ಏನು ಅಂತಂದರೆ, ಮತ್ತೆ ಮತ್ತೆ ಹುಟ್ಟಿ ಬರುವುದು ಅವಶ್ಯಕತೆ ಇಲ್ಲ. ಈಗ ಹುಟ್ಟಿರುವ ಒಂದೇ ಜನ್ಮದಲ್ಲಿನೇ ನಾವು ನಿಜದ ನೆಲೆಯನ್ನು ಅರಿತುಕೊಂಡ್ಬಿಟ್ರೆ, ಹುಟ್ಟಿ ಬರದೇ ನಮ್ಮ ಮೂಲ ಯಾವುದಿದೆ ಅದು ಅಲ್ಲಿ ನಾವು ಹೊಂದೋದಕ್ಕೆ, ಅಲ್ಲಿ ನಾವು ಇರೋದಕ್ಕೆ ಸಹಾಯ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ನಮ್ಮನ್ನೆಲ್ಲ ಮನಸ್ಸನ್ನು ನಮ್ಮನ್ನೆಲ್ಲ ಚಂಚಲಗೊಳಿಸಿ ನಮ್ಮನ್ನು ಇಲ್ಲಿಯೇ ಬೀಳುವ ಹಾಗೆ, ಅದಕ್ಕೆ ಭವಿ ಅಂತ ಶಬ್ದವನ್ನು ಬಳಸ್ತಾರೆ ವಚನಕಾರರು. ಅದರಿಂದ ಮುಕ್ತಿ ಹೊಂದಿ ಶರಣನಾಗುವುದು, ಕೊನೆಗೆ ಐಕ್ಯ ಆಗುವಂಥ ಸ್ಥಿತಿಯನ್ನು, ಆ ಷಟ್ಸ್ಥಲದ ಸ್ಥಿತಿಯನ್ನು ಅರ್ಥಕೊಂಡು ನಾವು ಈ ಹುಟ್ಟು ಸಾವಿನಿಂದ ಬಿಡುಗಡೆ ಹೊಂದಬೇಕು ಎಂಬುದೇ ಶರಣರ ಪುನರ್ಜನ್ಮದ ಕುರಿತಾಗಿರುವಂಥ ಸ್ಪಷ್ಟ ನಿಲುವು ಆಗಿದೆ ಎನ್ನುವಂಥ ವಿಚಾರವನ್ನು ತಿಳಿಸ್ತಾ, ಇನ್ನು ಮುಂದಿನ ಸಂಚಿಕೆ ಒಳಗಡೆ ಮತ್ತಷ್ಟು ವಚನಗಳಲ್ಲಿ ಶರಣರು ಲಕ್ಷದ ಮೇಲೆ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟುವ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಂತಹ ವಚನ ಸಾಹಿತ್ಯದಲ್ಲಿ, ವಚನ ಸಂಪುಟಗಳಲ್ಲಿರುವಂತಹ ಪುನರ್ಜನ್ಮದ ಕುರಿತಾಗಿ ಇರುವ ಶರಣರ ಸ್ಪಷ್ಟ ನಿಲುವನ್ನು ನಾವು ಜಗತ್ತಿಗೆ ತಿಳಿಸಬೇಕಾಗಿದೆ. ಕಾರಣ ಏನಂತಂದರೆ, ವಚನಕಾರರ ಬಗ್ಗೆ ಮತ್ತು ವಚನಕಾರರ ನಿಲುವಿನ ಬಗ್ಗೆ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಜನರ ಮಧ್ಯದಲ್ಲಿ ಹರಿದಾಡ್ತಾ ಇರೋದರಿಂದ ಆದಷ್ಟು ಮಟ್ಟಿಗೆ ಸಮಗ್ರವಾಗಿ ಒಂದೆರಡು ವಚನಗಳನ್ನು ನೋಡಿದ್ರೆ ಸಮಗ್ರವಾಗಿ ವಚನಗಳನ್ನು ಅಧ್ಯಯನ ಮಾಡಿದರೆ ಶರಣರ ನಿಲುವು ಏನಿತ್ತು ಅನ್ನೋದನ್ನು ಸ್ಪಷ್ಟವಾಗ್ತೈತಿ. ಆ ನಿಟ್ಟಿನೊಳಗಡೆ ಮುಂದಿನ ಸಂಚಿಕೆ ಒಳಗೆ ಶರಣರ ಅನೇಕ ವಚನಗಳಲ್ಲಿ 84 ಲಕ್ಷ ಜೀವರಾಶಿಗಳು ಅಂತ ಬರ್ತೈತಿ. ಅದು ಏನು 84 ಲಕ್ಷ ಜೀವರಾಶಿಗಳಲ್ಲಿ ಅನ್ನೋದ್ರ ಬಗ್ಗೆ ಶರಣರ ವಚನಗಳು ಜೊತೆಗೆ ವೈಜ್ಞಾನಿಕವಾದಂಥ ವಿಚಾರ ಏನಿತ್ತು, 84 ಲಕ್ಷ ಅಂತಂದ್ರೆ ನಿಜವಾಗಿ ಅಷ್ಟು ಜೀವಿಗಳು ಇದ್ದುವ, ಅಷ್ಟು ಜೀವಿಗಳನ್ನು ದಾಟಿ ನಾವು ಮನುಷ್ಯನಕ್ಕೆ ಬಂದಿವ ಅನ್ನುವಂಥ ಕುತೂಹಲಕರವಾದಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಹೆಚ್ಚು ಹೆಚ್ಚು ಜನರಿಗೆ ಹಂಚಿಕೊಳ್ಳೋದ್ರ ಮೂಲಕವಾಗಿ ಶರಣರ ವಿಚಾರಧಾರೆಗಳನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸ್ತಾರೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.